ಸರ್ ಪ್ರಶ್ನೆ ಮಾಡುವಂತ ಜನನೇ ಇಲ್ಲಿ ಏನು ಮಾಡಿದ್ರು ಅವರು ಸಹಿಸ್ಕೊಂಡು ಹೋಗ್ತಾರ ಹಿಂಗಾಗಿ ಅದು ಏನು ಸಮಸ್ಯೆಗಳೇ ಆಗಿ ಉಳಿದಾವ. आप भी उसी तरह का जवाब देंगे जो पिछले कारपोरेटर्स देते हैं, अधिकारी देते हैं. ಇಷ್ಟು ಐತಿ ಸಿಟಿ ಒಳಗೆ ಐತಂದ್ರೆ ಯಾರು ನಂಬಕ್ ಚಾನ್ಸ್ ಇಲ್ಲ ಸರ್. ಅಷ್ಟು ಸಮಸ್ಯೆ ವಾರ್ಡ್ ನಂಬರ್ 2 ಒಳಗಿದೆ. तो आप कैसे कह सकते हैं कि जब मुझे वार्ड की जनता आशीर्वाद देगी तो मैं इन तमाम समस्याओं को हल करने का आप कैसे चैलेंज कर सकते हैं? ಇವಾಗ SC ಆಗೈತೆ ನಾನು ನಿಂದಿರ್ತೀನಿ ನೀನು ನಿಂದಿರ್ತೀನಿ ಅಂತ ಎಲ್ಲ ಇವ್ರು ಬರತ್ತಾರ ಸರ್ ವಾರ್ಡಿಗೆ. ನನಗೆ ಪರ್ಕ್ ಸರ್ ಅವ್ರು ಸುಮ್ಮನೆ ಬಂದಲ್ಲಿ ಬಂದ್ರು ವೇಸ್ಟ್ ಸರ್. ಅವ್ರು ನನ್ನ ಪ್ರಕಾರ ನೋಡಿದ್ರೆ ಬೇರೆ ಯಾರೇ ಅಲ್ಲಿ ಬಂದ್ರು ಅವ್ರು ವೇಸ್ಟ್. ಅಂಥ ಟೈಮಲ್ಲಿ ನಾನು 1 ಲಕ್ಷ ರೂಪಾಯಿ ಖರ್ಚು ಮಾಡಿದ ಜನರಿಗೆ ಎಲ್ಲ ಸಮಾಜದವ್ರಿಗೆ ಕಿಟ್ ಹಂಚಿನಿ ಸರ್. तो पॉलिटिक्स में आने का क्या मकसद है और वार्ड नंबर 2 के बारे में आप क्या जानते हैं? ಆದ್ರೆ ಸಮಸ್ಯೆಗಳು ಇನ್ನೂ ಯಾವ ಸಾಲ್ವ್ ಆಗಿಲ್ಲ. ಇನ್ನು 90% ವಾರ್ಡ್ ನಂಬರ್ ಸಮಸ್ಯೆ ಅದಾವೆ. 2 ನಂಬರಲ್ಲಿ ಸಮಸ್ಯೆಗಳೇ ತುಂಬ್ಯಾವ. तो वार्ड नंबर 2 की समस्या अब तक हल क्यों नहीं हुई? ವಾರ್ಡ್ ನಂಬರ್ 2ರಲ್ಲಿ ಸಮಸ್ಯೆಗಳೇ ತುಂಬಿಟ್ಟವ. ಅದನ್ನು ಸಾಲ್ವ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸರ್. तो इसके लिए आपने कभी आवाज़ उठाई? आपने कभी धरना प्रदर्शन किया? ಕಾಮನ್ ಮ್ಯಾನ್ ಆಗಿ ಹೋಗಿದ್ರಿಂದ ಯಾರೂ ಅಷ್ಟು ಕೇರ್ ಮಾಡಲಿಲ್ಲ. 2 ನಂಬರ್ ವಾರ್ಡ್ರಲ್ಲಿ ಇನ್ನೂ ಆದರೂ ಟಾಯ್ಲೆಟ್ ಹೊರಗಡೆ ಹೋಗ್ತಾ ಇದ್ದಾರೆ ಸರ್, ಬಹಿರ್ ದಸೆ ಹೋಗ್ತಾರೆ. ಕಲೆಕ್ಷನ್ ಕೊಟ್ಟು 2-3 ವರ್ಷ ಆಯ್ತು ಸರ್. ಅದರದ್ದು ಇನ್ನೂ ಚಾಲ್ತಿ ಇಲ್ಲ. ಒಂದು ನೀರು 8 ದಿನ 15 ದಿನಕ್ಕೊಮ್ಮೆ ನೀರು ಬರ್ತಿರ್ತಾರೆ ಅಲ್ಲಿ. ಸ್ಮಶಾನ ಬಿಜಾಪುರದಾಗ 2 ನಂಬರ್ ವಾರ್ಡ್ನಾಗ ಸ್ಮಶಾನ ಇಲ್ಲ ಅಂದ್ರೆ ಇದು ಎಲ್ಲಿ ನಂಬಕ್ಕಾಗಲ್ಲ ಸರ್. ಇದು ಇದೇ ಕತ್ತಿ ಹೇಳ್ತಾರೆ ಸರ್ ಎಲ್ಲರೂ. तो उस वक्त आपने कभी कारपोरेटर से पूछा, कमिश्नर से पूछा, अधिकारियों से पूछा? ಅವ್ರಿಗೆ ಅಲ್ಲಿ ಮುಂದೆ ಕೂತು ಮಾಡ್ಕೊಂಬರೋಂಥ ಮೆಂಬರ್ ಅವ್ರಿಗೆ ಪ್ರೆಷರ್ ಹಾಕುವಂಥವ್ರು ಯಾರೂ ಇರಲಿಲ್ಲ. ಹೀಗಾಗಿ ಅದು ಸಮಸ್ಯೆಯಾಗಿ ಉಳಿದ್ಬಿಟ್ಟಿದೆ ಸರ್. ಐ ಥಿಂಕ್ ಇಟ್ ಈಸ್ ಎ ಬಿಗ್ ಚಾಲೆಂಜ್. ಏನಾದರೂ ಇಲೆಕ್ಷನಲ್ಲಿ ವಿನ್ ಆದ್ರೆ ಈ ಸಮಸ್ಯೆಗಳಿಗೆ ನಾನು ಅಂತ್ಯ ಹಾಡ್ತೀನಿ ಸರ್. बी न्यूज नेशन का विशेष प्रोग्राम खुर्शीद आलम के साथ चुनावी दंगल कल रात 19 अगस्त देखना ना भूले 8 बजे.